ವಿದ್ಯಾನ್ನ ಎಕ್ಸಾಮ್ಗೆ ಇಡೀ ಕುಟುಂಬದವರೇ ಕಾಲೇಜ್ಗೆ ಬಂದರು. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ TV9ನವರು ಕೇಳ್ತಾ ಇರ್ತಾರೆ ನಿಮ್ಮ ಹಿಂದಿನ ಜರ್ನಿ ಹೇಗಿತ್ತು ಅಂತ ಎಲ್ಲ. ನಾ ಚಿಕ್ಕವಳಿರ್ಬೇಕಾದ್ರೆ ಅಪ್ಪ ಸ್ವಲ್ಪನೇ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪಕ್ಕೆ ಬಿಡಿಸ್ಬಿಟ್ಟ, ಬೇಡ ಹೆಣ್ಮಕ್ಳು ಓದೋದು ಸರಿ ಇಲ್ಲ ಅಂಥೇಳಿ. ಆದರೆ ಮದುವೆ ಆದಮೇಲೆ ನನ್ನ ಜೀವನನೇ ಚೇಂಜ್ ಆಗೋಯ್ತು. ನನ್ನ ಗಂಡ ಒಳ್ಳೆಯ ಗಂಡ, ಮಾವ ಮತ್ತು ಇಷ್ಟು ಕುಟುಂಬ ನನಗೋಸ್ಕರ ತುಂಬಾ ಕಷ್ಟಪಟ್ಟು ನನ್ನ ಓದಿಸ್ತಾ ಇರ್ತಾರೆ ಅಂತ ವಿದ್ಯಾ ಹೇಳ್ತಾ ಇರ್ತಾಳೆ. ಹಾಗೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲಿಂದ ಮಾವನಿಗೂ ಅವ್ರಿಗೂ ಎಲ್ಲರೂ ಕೂಡ ತುಂಬ ಖುಷಿ ಆಗುತ್ತೆ. ಒಳ್ಳೆ ಮಾವನ ಹತ್ತಿರ ಹೋಗ್ಬಿಟ್ಟು ನಿಮ್ಮ ಪೆನ್ ಕೊಡಿ ಮಾವ, ನಾವು ಸ್ವಲ್ಪ ಅದರಲ್ಲೇ ಬರಿತೀನಿ ಅಂತ ಹೇಳ್ತಾ ಇರ್ತಾಳೆ ವಿದ್ಯಾ. ಹಾಗಾಗಿ ವಿದ್ಯಾ ತುಂಬಾ ನಿಮ್ಮಿಂದ ನನಗೆ ಒಳ್ಳೇದಾಗ್ತಾ ಇದೆ ಮಾವ, ನಿಮ್ಮ ಆಶೀರ್ವಾದ ಇರಲಿ ಅಂಥೇಳಿ ಕೇಳಿಕೊಂಡು ಪೆನ್ನ ಇಸ್ಕೊಂಡು ಒಳಗಡೆ ಹೋಗ್ತಾಳೆ. ಆದರೆ ಅಲ್ಲಿ ಸರ್ ಏನು ಇಷ್ಟು ಜನ ಬಂದಿದ್ದೀರಾ ನೀವು ಅಂತ ಹೇಳ್ತಾರೆ. ಇಲ್ಲ ಸರ್ ಅವಳು ಕಾಲು ತುಂಬ ನೋವಿದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಸರ್ಟಿಫಿಕೇಟ್ ಕೂಡ ಇದೆ ಸರ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ವಿದ್ಯಾ ಅವ್ರ ಸರ್ ಕೇಳ್ಕೊಟ್ಲು. ಆಯಿತು ಅಮ್ಮ ಸರಿ, ಹಾಗಾದರೆ ಕೂಡಿಸ್ಬಿಟ್ಟು ಹೋಗ್ರಿ ನೀವು ಹೊರಗಡೆ ಅಂತ ಹೇಳ್ತಾ ಇರ್ತಾರೆ. ಸರ್ ಕೇಳ್ತಾರೆ ನೀವು ಯಾರು ಅಂತ ವಿದ್ಯಾನ ಗಂಡನ ಕೇಳ್ತಾ ಇರ್ತಾರೆ. ನಮ್ಮ ಹಸ್ಬೆಂಡ್ ಸರ್ ಇವರು ಅಂತೇಳ್ಬಿಟ್ಟು ವಿದ್ಯಾ ಹೇಳ್ತಾಳೆ. ಆವಾಗ ಸರ್ ಸರಿಮ್ಮ ಹಾಗಾದರೆ ಕೂತ್ಕೋ ಅಂಥೇಳಿ ಅರ್ಧ ತಾಸಿಗೆ ಒಂದು ಸತಿ ಮುಲಾಮ್ ಹಚ್ಚಬೇಕು ಅಂಥೇಳಿ ಅಜ್ಜಿ ಹೇಳಿರೋದ್ರಿಂದ ಭದ್ರ ಕೂಡ ವಿದ್ಯಾನ ಹತ್ತಿರನೇ ಕೂತ್ಕೊಂಡು ವಿದ್ಯಾನೆಲ್ಲ ಆರೈಕೆನೂ ಕೂಡ ಮಾಡ್ತಾ ಇರ್ತಾನೆ. ಹಾಗೆ ವಿದ್ಯಾ ಸರಿ ಅಂಥೇಳಿ ದೇವ್ರ ಹತ್ರ ನೆನೆಸ್ಬಿಟ್ಟು ಎಕ್ಸಾಮನ್ನು ಬರಿತಾ ಇರ್ತಾಳೆ. ಎಕ್ಸಾಮ್ ಬಂದ ತಕ್ಷಣ ಮನೆಯವರು ಎಲ್ಲರೂ ಕೂಡ ಗಂಡನೇ ಸಪೋರ್ಟ್ ಮಾಡ್ತಾನೆ, ತುಂಬ ಕೊಬ್ಬಿಳಿಗೆ ಚೋಟ್ ಮೆಣಸಿನ್ಕಾಯಿ ಅಂತೇಳ್ಬಿಟ್ಟು ಎಲ್ಲರ ಕೂಡ ರೇಗಿಸ್ತಾ ಇರ್ತಾರೆ. ಇದೇ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.